ನೀರಿನ ಅವಶ್ಯಕತೆಯನ್ನು ಮನಗಂಡು ಸ್ವತಃ ಸ್ವಯಂ ಸ್ಫೂರ್ತಿಯಿಂದ ಈ ಸಂಸ್ಥೆ ಬಂದು ನಮಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು 1 ಲಕ್ಷಕ್ಕೂ ಮಿಕ್ಕಿದ ಮೌಲ್ಯದ ಶುದ್ಧ ನೀರಿನ ಘಟಕವನ್ನು ನೀಡಿರ್ತೀರಿ. ಅದಕ್ಕೆ ಮೊದಲನೇದಾಗಿ ನಾವು ಆಭಾರಿಯಾಗಿದ್ದೇವೆ. ಅದೇ ರೀತಿ ಈ ಬಾರಿಯೂ ಕೂಡ ನಮ್ಮ ನಿರೀಕ್ಷೆ ಇತ್ತು, ಬೇಡಿಕೆಗಳು ಇದ್ದಾವೆ. ಆದರೆ ನಾವು ಕೇಳುವ ಮೊದಲೇ ಬಹುಶಃ ನಮ್ಮ STMCಯ ಸದಸ್ಯರ ಅಧ್ಯಕ್ಷರಾಗಿ ಆಗಿದ್ದರ ಹಿಂದೆ ಕೆಲಸ ಮಾಡಿರ್ಬೋದು. ಆದರೆ ಅವರು ನೇರವಾಗಿ ಬಂದು ನಿಮಗೆ ಅವಶ್ಯಕತೆ ಇದೆಯಾ, ನಾವು ಅವಶ್ಯಕತೆ ಇದ್ರೆ ನಾವು ಕೊಡ್ತೇವೆ ಎನ್ನುವಂತ ನೆಲೆಯಲ್ಲಿ ನಮ್ಮ LKG ಹಾಗೂ UKG ಪುಟಾಣಿಗಳಿಗೆ ಸುಮಾರು 50 ವಿದ್ಯಾರ್ಥಿಗಳು, 46 ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದಾರೆ. ಮತ್ತು 50 ಮೋಸ್ಟ್ಲಿ ಅವರು ತಂದಿರಬೇಕು. 50 ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಅನ್ನು ಕೊಡುವಂತ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲ್ವಿಚಾರಣೆ ಸಮಿತಿಯ ಅಧ್ಯಕ್ಷರು ಹಾಗೂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ರಿಜಿಸ್ಟರ್ಡ್ ಪಿಟ್ರೋಡಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ, ಜೊತೆಗೆ ನಮ್ಮ ಸ್ಥಳೀಯ ಜನಪ್ರತಿನಿಧಿ ಶ್ರೀಯುತ ಜಿತೇಂದ್ರ ಸರ್ ಇವರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರೂ ಕೂಡ ಆತ್ಮೀಯವಾಗಿ ಮುಂದೆ ಮಾತನ್ನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಟಿವಿ ವಾಹಿನಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರು ತಂಡದ ಸದಸ್ಯರು ಕೂಡ ಹೌದು. ಆದರೆ ವಾಹಿನಿಯ ನೆಲೆಯಲ್ಲಿ ಮತ್ತು ತಂಡದ ಸದಸ್ಯ ನೆಲೆಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇನೆ. ಮತ್ತು ನಮ್ಮ ಎಲ್ಲ STMCಯ ಸದಸ್ಯರುಗಳು ನಮ್ಮ ಜೊತೆಗೆ ಇದ್ದೀರಿ. ಮತ್ತು ಪುಟಾಣಿ ಮಕ್ಕಳು, ಟೀಚರ್ಸ್, ಪರ್ಮನೆಂಟ್ ಟೀಚರ್ಸ್ ಹಾಗೂ ಆನರರಿ ಟೀಚರ್ಸ್ ಕೂಡ ಇದರ ಜೊತೆಗೆ ಕೈಜೋಡಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು, ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಈ ಒಂದು ದಾನಿಗಳಿಗೆ ಸ್ವಾಗತದ ಮೂಲಕ ಗೌರವಾರ್ಪಣೆಯನ್ನ ಸಲ್ಲಿಸಿರುವಂತಹ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಕೊನೆಯ ಲಾಸ್ಟ್ ಇಯರ್ ನಾವು ಬೇಡಿಕೆ ಇಟ್ಟಿದ್ವಿ, ಕೊನೆಯದಾಗಿ ಇನ್ನು ನಮ್ಮ ಶಾಲೆಗೆ ತುಂಬಾ ಅವಶ್ಯಕತೆಗಳು, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ತುಂಬಾ ಇದೆ ಅಂತೇಳಿ, ನಿಮ್ಮ ಕೊಡುಗೆ ಇನ್ನೂ ನಮ್ಮ ಶಾಲೆಗೆ ಹೆಚ್ಚೆಚ್ಚು ಬರಲಿ ಅಂತೇಳಿ. ಅದರ ಹೋದ ಸಲ ನೀರಿನ ನಮ್ಮ ಒಂದು ಫಿಲ್ಟರ್ ಘಟಕದ ಒಂದು ಕೊಡುಗೆ, ಈ ಸಲ ಮಕ್ಕಳಿಗೆ ಟ್ರ್ಯಾಕ್ ಸೂಟ್, ಇನ್ನು ಮುಂದೆಯೂ ಹೆಚ್ಚು ಕೊಡುಗೆಗಳು ನಿಮ್ಮಿಂದ ನಮ್ಮ ಶಾಲೆಗೆ ಬರಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತೇಳಿ ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳಾಗಿರುವಂತಹ KR ಆಚಾರ್ಯ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಸದಸ್ಯರೇ ಹಾಗೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಹಾಗೆ ಎಲ್ಲ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆ ಶುಭಾಶಯ ಶೂನ್ಯನವತ್ತು ಇಲ್ಲಿ ಜ್ಞಾನದ ಬೆಳಕನ್ನು ಹರಿಸಿ ವಿದ್ಯೆ ತತ್ವವನ್ನು ಒಳಗಡಿಸುವಂತಹ ಎಲ್ಲ ಗುರುಗಳಿಗೆ ಗುರುಪೂರ್ಣಿಮೆ ಶುಭಾಶಯಗಳನ್ನು ಪ್ರದಾನ ಸಲ್ಲಿಸ್ತೇನೆ. ಈ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಅಂತಂದ್ರೆ ವಿದ್ಯಾದಾನ. ಈ ಬಡತನ ರೇಖೆಯಲ್ಲಿರುವ ಸರ್ಕಾರಿ ವಿದ್ಯಾರ್ಥಿಗಳ ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಈ ಅಗತ್ಯ ವಸ್ತುಗಳನ್ನು ಪೂರೈಸುವಂತಹ ಒಂದು ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಅತ್ಯಂತ ಶ್ಲಾಘನೀಯ ವಿಷಯ. ಇವರಿಗೆ ನಾನು ಸ್ಪೋರ್ಟ್ಸ್ ಕಲ್ಚರ್ನಿಂದ ಅಭಿನಂದಿಸುತ್ತಾ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಹಾಗೆ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಟ್ಟದಲ್ಲಿ ಹೇಳ್ತಾ ನನ್ನ ಮಾತನ್ನು ಕೊಡ್ತಿದ್ದೆ. ಜೈ ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿಗಳನ್ನಾಡಿರುವ KR ಆಚಾರ್ಯ ಇವರಿಗೆ ಧನ್ಯವಾದಗಳು. ಅವರು ಹೇಳಿದಾಗೆ ಯಾವುದೇ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಇಡೀ ದೇಶದ ಭವಿಷ್ಯ ನಿಂತಿರುವುದು ಶಾಲೆಯ 4 ಗೋಡೆಗಳ ನಡುವೆ. ಈ 4 ಗೋಡೆಗಳ ನಡುವೆ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಅನ್ನೋದು ಸಿಕ್ತು ಅಂತಂದ್ರೆ ಒಂದು ದೇಶದ ಭವಿಷ್ಯ ಅನ್ನೋದು ಉಜ್ವಲವಾಗಲಿಕ್ಕೆ ಕಾರಣ. ಈ ಒಂದು ಮಕ್ಕಳ ಭವಿಷ್ಯ ಉಜ್ವಲ ಆಗಲಿಕ್ಕೆ ಇಂತಹ ಸಂಘ ಸಂಸ್ಥೆಗಳ ಸಹಕಾರ ಅತ್ಯಗತ್ಯ. ಇಂದು ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಕೊಡುಗೆಯಾಗಿ ನೀಡಿರುವಂತಹ ಟ್ರ್ಯಾಕ್ ಸೂಟ್ ಅನ್ನ ನಮ್ಮ ಒಂದು LKG UKG ವಿದ್ಯಾರ್ಥಿಗಳಿಗೆ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಖ್ಯೋಪಾಧ್ಯಾಯರೊಡಗೂಡಿ ವಿತರಿಸುವಂತಹ ಕಾರ್ಯಕ್ರಮ. ಇದನ್ನ
ಸ್ವಲ್ಪ ಬದಲಾವಣೆ. ಇಂದು ವಿಶೇಷ ದಿನ. ನಮ್ಮ LKG UKG ಮಕ್ಕಳಿಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ. ನಮಗೆಲ್ಲರಿಗೂ ತಿಳಿದಿರುವಂತೆ ಗುರು ಪೂರ್ಣಿಮೆಯ ವಿಶೇಷತೆ, ಗುರುವಿಗೆ ಗೌರವಾರ್ಪಣೆಯನ್ನ ಸಲ್ಲಿಸುವಂತಹ ದಿನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂತೆ ಗುರುವಿನ ಆಶೀರ್ವಾದ ಹೊಂದಿದ್ದರೆ ಸಕಲವನ್ನು ಗೆಲ್ಲಬಹುದು ಎನ್ನುವ ಉದ್ದೇಶದೊಂದಿಗೆ ಇಂದು ನಮ್ಮ ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ನಮ್ಮ ಗುರುವರಿಯರಿಗೆ, ಅದರಲ್ಲೂ ನಮ್ಮ ಹಿರಿಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಗುರುಪ್ರಸಾದ್ ಸರ್ ಹಾಗೂ ಸುಮನಾ ಮೇಡಮ್ ಇವರಿಗೆ ಗುರು ಪೂರ್ಣಿಮೆಯ ಪ್ರಯುಕ್ತ ಗುರುವಿಗೆ ಗೌರವಾರ್ಪಣೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ನಮ್ಮ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಪದಾಧಿಕಾರಿಗಳೇ, ಅಭಿವೃದ್ಧಿ ಕಲಾಭಿವೃದ್ಧಿ ಸಮಿತಿ ಸದಸ್ಯರೇ, ಎಲ್ಲ ಸೇವಕರಿದ್ದಾರೆ. ಇವತ್ತು ವೆಂಕಟರಮಣ ಸಂಸ್ಥೆ ಅಂತ ಹೇಳಿದ್ರೆ ಒಂದು ವಿಭಿನ್ನವಾದ ಸಂಸ್ಥೆ. ಅದರ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಸ್ವಂತಕ್ಕೆ ಸಮಾಜಕ್ಕೆ ಎಲ್ಲ ಒಂದು ನಿಟ್ಟಿಗಾಗಿ ಈ ಸಂಸ್ಥೆಯ ಸದಸ್ಯರು ಹಲವಾರು ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಬಹಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಎಲ್ಲಿ ಸಮಸ್ಯೆ ಇದೆ ಮತ್ತು ಯಾವ್ದು ಅವಶ್ಯಕತೆ ಇದೆ ಎಂದು ಗುರುತಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಹಲವಾರು ಸಂಸ್ಥೆಗಳು ತಮ್ಮ ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮವನ್ನು ಮಾಡಿದರೆ, ವೆಂಕಟರಮಣ ಸಂಸ್ಥೆ ತನ್ನ ಬಹಳ ವಿಭಿನ್ನವಾದ ರೀತಿಯನ್ನು ಮಾಡಿ ಉದ್ಯೋಗದಲ್ಲಿ ಬಹಳಷ್ಟು ದೊಡ್ಡ ಹೆಸರನ್ನು ಗಳಿಸಿದೆ. ಇಂಥ ಸಂಸ್ಥೆ ಇನ್ನಷ್ಟು ಕಾಲ ಉತ್ತುಂಗಕ್ಕೆ ಏರಿ ಅಂತ ಮೊದಲಾಗಿ ಹಾರೈಸ್ತಾ ಇದ್ದೇವೆ. ಅದೇ ರೀತಿ ತಾವೆಲ್ಲರೂ ಅಧ್ಯಾಪಕರಿಗೆ ಈ ಒಂದು ಅಧ್ಯಾಪಕ ವೃತ್ತಿ ಅಂತ ಹೇಳಿದ್ರೆ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಬಹಳಷ್ಟು ಅಮೂಲ್ಯವಾದದ್ದು. ತಮ್ಮ ಸ್ವಂತ ನಿರೂಪಣೆಗಳನ್ನು ಹೇಳಿದ್ರು. ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಒಂದಷ್ಟು ಮಕ್ಕಳೊಂದಿಗೆ ಪ್ರೀತಿಯಿಂದ ಬೆರೆತು ಒಂದಷ್ಟು ಮಕ್ಕಳನ್ನ ಸಾಂಸಾರಿಕ ಜೀವನದಿಂದ ಸಮಾಜಮುಖಿ ಜೀವನಕ್ಕೆ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೂ ಒಳ್ಳೆಯದಾಗಿ ಮತ್ತು ಈ ಗುರಿ ಕೂಡಿದ ದಿವಸ ನಿಮ್ಮ ಏನು ಆಶೆ ಅಸೂಕ್ತರಿದ್ದನ್ನು ದೇವರು ನೆರವೇರಿಸಿದ್ದಾರೆ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಳ್ಳೆಯದು. ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅತಿಥಿ ಭಾಷಣವನ್ನು ಗೈದಿರುವಂತಹ ಜಿತೇಂದ್ರ ಶೆಟ್ಟಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ SDMCಯ ಅಧ್ಯಕ್ಷರು ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ನವರಿಗೆ ಕೃತಜ್ಞತೆಯನ್ನ ಹೇಳಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ವೆಂಕಟರಮಣ ಸ್ಪೋರ್ಟ್ಸ್ ಕಲ್ಚರಲ್ಲಿ ಇರುವಂತಹ ಬಹಳಷ್ಟು ಮಂದಿ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಆ ಒಂದು ಶಾಲೆಯಿಂದ ಕಲಿತು ಉನ್ನತ ವೃತ್ತಿ ಅಥವಾ ಉದ್ಯೋಗ ಮಾಡ್ತಿರುವಂಥದ್ದು. ಹಾಗಾಗಿ ಈ ಸರ್ಕಾರಿ ಶಾಲೆಯನ್ನು ನಾವು ಪ್ರಮುಖವಾಗಿ ನಮ್ಮ ಅಭಿವೃದ್ಧಿ ಬಗ್ಗೆ ಅವರು ಯೋಚಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಈ ಬಾರಿ ನಮಗೆ ಮಕ್ಕಳಿಗೆ ಸಮವಸ್ತ್ರ ನೀಡಿದಂಥ ವೆಂಕಟರಮಣ ಸದಸ್ಯ ಎಲ್ಲರಿಗೂ ಕೂಡ ನಾನು ಈ ಒಂದು ಹಂತದಲ್ಲಿ ಧನ್ಯವಾದ ಹೇಳುತ್ತಾ, ಅದೇ ರೀತಿ ಮುಂದಿನ ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ಇನ್ನೂ ಕೂಡ ಮುಂದೆ ಇರಲಿ ಅಂತ ಹೇಳುತ್ತಾ, ಕೊನೆಯದಾಗಿ ಒಂದು ನಮ್ಮ ಅತಿ ನಮ್ಮ ಒಬ್ಬ ಸದಸ್ಯ ಇದು ದರ್ಬಾರ್ ಶಾಲೆಯಿಂದ ಇಲ್ಲಿಗೆ ಬಂದ ಶಾಲೆ. ಸೊ ಆ ಶಾಲೆಯಿಂದ ಕಲಿತ ನಮ್ಮ ಇವತ್ತು ಮಲ್ಲೇಶ್ ಅವರು ಕೂಡ ಆ ದರ್ಬಾರ್ ಶಾಲೆಯ ಅಂತ ಕಲಿತಂತ ಒಂದು ವಿದ್ಯಾರ್ಥಿ ಅಂತ ನಾನು ಈ ರೀತಿ ಕೇಳಿದೆ ಇಚ್ಛಪಡಿಸಿದ್ದೇನೆ. ಸೊ ಈ ಸರ್ಕಾರಿ ಶಾಲೆ ಕಲಿತವರು ತುಂಬಾ ಉನ್ನತ ಹುದ್ದೆಯನ್ನು ಕೂಡ ಪಡ್ಕೊಂಡು, ಅದಕ್ಕಾಗಿ ನಾವು ಈ ಬಾರಿ ಎಲ್ಲ ವೆಂಕಟರಮಣ ಕಲ್ಚರ್ ಇದೇ ರೀತಿ ಸಹಕಾರಿ ಇರಲಿ ಅಂತ ನಾನು ಆಶಿಸುತ್ತಾ ಧನ್ಯವಾದಗಳು. ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಬೇಕು ಅಂತಾದ್ರೆ ಅದರಲ್ಲಿ SDMCಯ ಅಧ್ಯಕ್ಷರು ಹಾಗೂ ಸದಸ್ಯರ ಅವಿರತ ಶ್ರಮ ತುಂಬಾ ಇದೆ. ಅದೇ ರೀತಿ ಇಂದು ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್
ಕ್ಲಬ್ನವರು ನಮ್ಮ ಶಾಲೆಗೆ ಬಂದು ಹಲವಾರು ಕೊಡುಗೆಗಳನ್ನು ನೀಡಬೇಕು ಅನ್ನೋದೇ ನಮ್ಮ ಅಧ್ಯಕ್ಷರ ಪಾತ್ರವು ತುಂಬಾ ಇದೆ. ಅವರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವತಿಯಿಂದ ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಕಲ್ಚರಲ್ ಕ್ಲಬ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಗೌರವಾರ್ಪಣೆ ಇದೆ. ಸಾಂಕೇತಿಕವಾಗಿ ಈ ಕ್ಲಬ್ನ ಅಧ್ಯಕ್ಷರು ನಮ್ಮ ಶಾಲೆಯ ವತಿಯಿಂದ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಗೌರವಾರ್ಪಣೆ ಆಗಲಿಕ್ಕಿಲ್ಲ, ಒಂದು ತರಾತುರಿಯಲ್ಲಿ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಮಗೆ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದು ನಮ್ಮ ನೆನಪು, ನಿಮ್ಮ ನೆನಪು ಸದಾ ಚಿರಸ್ಥಾಯಿಯಾಗಿ ಉಳಿಯಲಿ. ನಿಮ್ಮ ಸಂಸ್ಥೆಯಲ್ಲಿ ನಮ್ಮ ಶಾಲೆಯ ಒಂದು ಹೆಸರಿರಲಿ, ಉಸಿರಿರುವವರಿಗೆ ಹೆಸರು ಅಜರಾಮರವಾಗಿರಲಿ ಅಂತ ಕೇಳಿಕೊಳ್ತಾ ನಿಮ್ಮ ಸಂಸ್ಥೆಗೆ ಗೌರವವನ್ನು ಕಳಿಸುತ್ತಾ ಇದ್ದೀನಿ. ಕಡೆಯದಾಗಿ ಈ ಒಂದು ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ನೇತೃತ್ವವನ್ನ ವಹಿಸಿಕೊಂಡು ಈ ಒಂದು ಸಂಸ್ಥೆ ಜಿಲ್ಲಾದಾದ್ಯಂತ ಗುರುತಿಸಬೇಕು ಅಂತಂದ್ರೆ ಅಧ್ಯಕ್ಷರ ಶ್ರಮ ತುಂಬಾ ಇರ್ತದೆ. ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಶಾಲೆಗೆ ಇದ್ದು ಟ್ರ್ಯಾಕ್ ಸೂಟ್ನ ಈ ಒಂದು ಶಿಕ್ಷಕ ವೃತ್ತಿ, ಶಿಕ್ಷಣದ ಬಗ್ಗೆ ಅಭಿಮಾನ, ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿದವರಿಗೆ ಮಾತ್ರ ಶಿಕ್ಷಕರನ್ನ ಗುರುತಿಸಲಿಕ್ಕೆ ಸಾಧ್ಯ. ಇಂದಿನ ಒತ್ತಡದ ಜಂಜಾಟದ ಬದುಕಿನಲ್ಲಿ ಶಿಕ್ಷಕ ವೃತ್ತಿ ಅನ್ನೋದು ತುಂಬಾ ಕಷ್ಟ ಉಂಟು. ಅದರಲ್ಲೂ ತಮ್ಮ ಒಂದು ಸಾಂಸಾರಿಕ ಜೀವನದ ಜೊತೆಗೆ ಈ ಮುಗ್ದು ಮಕ್ಕಳೊಂದಿಗೆ ಕಳೆಯುವಂತಹ ಸಮಯ ತುಂಬಾ ಶ್ರೇಷ್ಠವಾಗಿದ್ದು, ತಮ್ಮ ಒಂದು ಶ್ರೇಷ್ಠ ವೃತ್ತಿಯನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿರುವಂತಹ ನಮ್ಮ ಶಿಕ್ಷಕ ಮಿತ್ರರಿಗೆ ಇಂದು ಗೌರವಾರ್ಪಣೆಯನ್ನ ಕ್ಲಬ್ನ ವತಿಯಿಂದ ಮಾಡಿದರೆ ಇವರಿಗೆ ನಮ್ಮ ಉದ್ಯಾವರ ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಮುದ್ದು ಪುಟಾಣಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಿಸುವಂತಹ ಕಾರ್ಯಕ್ರಮ. ಇದನ್ನು ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ನಡೆಸಿಕೊಡ್ಬೇಕು ಅಂತೇಳಿ ಕೇಳಿಕೊಡ್ತಿದ್ದೇವೆ.
ನಮ್ಮ ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಈಗ ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಂಡಿದ್ದೀನಿ. ವೇದಿಕೆಯಲ್ಲಿರುವ ಗಣ್ಯರೇ, ಪ್ರಾಧ್ಯಾಪಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ನನಗೆ ಜಾಸ್ತಿ ಈ ಥರ ಮಾತಾಡಿ ಏನೋ ಅಭ್ಯಾಸ ಇಲ್ಲ. ಹಾಗೂ ಒಂದು ನನ್ನ ಭಾವನೆ ಹಾಗೂ ನನಗೆ ತಿಳಿದ ಒಂದೆರಡು ವರ್ಷದಲ್ಲಿ ಹೇಳ್ತೇನೆ. ನಮ್ಮ ವೆಂಕಟರಮಣ ತಂಡ ಸತತ 38 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಕ್ಷೇತ್ರದಲ್ಲೂ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದೆ. ಖಂಡಿತ ಅದು ನಿಜ. ಆದರೆ ಇದು ನಮ್ಮ ಸದಸ್ಯರಾಗಿ ನಮ್ಮ ವೈಯಕ್ತಿಕ ಕಾರ್ಯ ಅಲ್ಲ. ಇದಕ್ಕೆ ನಮ್ಮ ಸದಸ್ಯರುಗಳಿಗೆ ಸಿಕ್ಕಂತಹ ಶಿಕ್ಷಣ ಹಾಗೂ ಆ ಗುರುಗಳು ನೀಡಿದಂತಹ ಸಂಸ್ಕಾರ ಇದೇ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದಿದೆ. ಆದುದರಿಂದ ನೀವು ಸಾಧ್ಯ ನಮಗೆ ನಿಮ್ಮ ಮಕ್ಕಳಿದ್ದಾರೆ, ಇವರಿಗೆ ಒಂದು ಉತ್ತಮವಾದ ಶಿಕ್ಷಣ, ಅದೇ ಥರ ಅವರ ಇತರ ಕ್ರೀಡೆ ಆಗಲಿ ಇತರ ಯಾವುದೇ ಕ್ಷೇತ್ರದಲ್ಲಿ ಅವರನ್ನು ತಯಾರು ಮಾಡುವುದು ಪ್ರಾಧ್ಯಾಪಕರ ಕರ್ತವ್ಯ. ಅದನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ. ನಿಮಗೆ ನಾವು ಇವತ್ತು ಸಮವಸ್ತ್ರ ಇದನ್ನು ಕೊಡುವ ಕಾರ್ಯಕ್ರಮ ವಹಿಸ್ಕೊಂಡಿದೆ. ಇದು ಸಣ್ಣದು ಮಾತ್ರ. ಇವತ್ತು ಗುರು ಪೂರ್ಣಿಮೆ, ಇಲ್ಲಿ ನಿಮ್ಮನ್ನೆಲ್ಲ ನಾವು ತಕ್ಕ ಮಟ್ಟಿಗೆ ಸನ್ಮಾನ ಮಾಡಿ ಈ ಒಂದು ನಿಮ್ಮ ಹತ್ರ ಈ ಥರ ಮಾತಾಡೋದೇ ನಮಗೆ ಒಂದು ಒಳ್ಳೆಯ ಅವಕಾಶ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಇನ್ನ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲಿ, ಇನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಬರಲಿ. ಅದಕ್ಕೆ ನಮ್ಮ ತಂಡ ಯಾವತ್ತು ನಮ್ಮಿಂದ ಏನಾಗುತ್ತೆ ಸದಾ ನಾವು ಆ ಒಂದು ಅವಕಾಶಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ನಾವು ಸದಾ ಈ ಒಂದು ಶಾಲೆಯ ಕೊನೆಯ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಈ ಕಾರ್ಯಕ್ರಮವನ್ನು ಅದನ್ನೇ ನಾನು ಪುನರುಚ್ಚರಿಸುತ್ತೇನೆ. ಈ ಶಾಲೆಗೆ ನಮ್ಮಿಂದ ಏನು ಸಹಾಯವಾಗುತ್ತೆ ನಾವು ಖಂಡಿತ ಅದನ್ನು ನೀಡಲು ಎಂದು ನಾವು ಹಿಂಜರಿಯುವುದಿಲ್ಲ ಅಂತ ಹೇಳಿ ನೆರೆದಿರುವ ಎಲ್ಲರಿಗೂ ಇನ್ನೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯ ಹೇಳಿ ಅವಕಾಶಕ್ಕಾಗಿ ಧನ್ಯವಾದ. ಅಧ್ಯಕ್ಷೀಯ ನುಡಿಗಳೊಂದಿಗೆ ಈ ಒಂದು ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್ನ ಕೊಡುಗೆ ತುಂಬಾ ಇದೆ. ಇನ್ನು ಮುಂದೆಯೂ ನಮ್ಮ ಶಾಲೆಗೆ ಹೆಚ್ಚಿನ ಕೊಡುಗೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಮುಂದಿನ ಸಾಧ್ಯತೆಗಳಿದ್ದರೆ ಮುಂದಿನ ವರ್ಷದಲ್ಲಿ ನಮ್ಮ 1ರಿಂದ 7ನೇ ತರಗತಿಯ ಎಲ್ಲಾ ಮಕ್ಕಳಿಗೂ ಟ್ರ್ಯಾಕ್ ಸೂಟ್ ಕೊಡುವಂತಹ ಒಂದು ಅವಕಾಶ ಸಿಗ್ಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಿಮ್ಮ ಒಂದು ಶ್ರಮ ಇನ್ನೂ ಕೂಡ ಇಲ್ಲಿ ನಮ್ಮ ಶಾಲೆಗೆ ಅಧ್ಯಕ್ಷೀಯ ನುಡಿಗಳನ್ನಾಡಿರುವಂತಹ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು.
ಈಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಮಂಜುಳಾ ಮೇಡಮ್ ಇವರಿಂದ. ಎಲ್ಲರಿಗೂ ಶುಭ ಸಂಜೆ. ನಮ್ಮೂರ ಶಾಲೆ ನಮ್ಮ ಕೊಡುಗೆ ಎಂಬ ಒಂದು ವೇದ ವಾಕ್ಯದೊಂದಿಗೆ ಈ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕ್ಲಬ್, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್, ಈ ಒಂದು ಸಂಸ್ಥೆಯು ಅವರ ಊರಿನಲ್ಲೇ ಇರುವಂತಹ ನಮ್ಮ ಶಾಲೆಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಎಲ್ಲ ಒಂದು 50 ಮಕ್ಕಳಿಗೆ ಸ್ಪೋರ್ಟ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೂ ಎಲ್ಲ ಟೀಚರ್ಸ್ಗಳಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಈ ಸಂಘದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ STMC ಅಧ್ಯಕ್ಷರು ಹಾಗೂ STMC ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ಜಿತೇಂದ್ರ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೀಡಿಯಾದವರಿಗೂ ಕೂಡ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.